ನನ್ನ ಕಣ್ಣಂಗೆ ಏನೋ ಗಂಡಾಂತರ ಎದುರಾಗಿದೆ. ಅವನು ನನ್ನ ಅಮ್ಮ ಅಮ್ಮ ಅಂತ ಕೂಗ್ತಾ ಇದ್ದಾನೆ. ನಾನು ಹೋಗ್ಬೇಕು ಸ್ವಾಮಿ, ನಾನು ಹೋಗ್ಬೇಕು. ಬೇಡ ಉತ್ತರ ಬೇಡ. ನಮ್ಮ ಕಣ್ಣು ಮುಂದೆನೆ ಆ ರಾಕ್ಷಸ ರಣ ಹದ್ದು ನಮ್ಮ ಮಗನ ಹೊತ್ಕೊಂಡು ಹೊರಟೋಯ್ತಲ್ಲ ಉತ್ತರ. ಹೊತ್ಕೊಂಡು ಹೊರಟೋಯ್ತು. ಕಲ್ಯಾಣ ದೇವ, ನೀವೇ ಈ ರೀತಿ ಧೃತಿಗೆಟ್ರೆ ಉತ್ತರಾಜಮ್ಮನಿಗೆ ಧೈರ್ಯ ಹೇಳೋರು ಯಾರು? ಸಾವು ಯಾರನ್ನೂ ಬಿಟ್ಟಿಲ್ಲ ಅಣ್ಣ. ಯಾರ್ಯಾರಿಗೂ ಹೇಗೇಗೋ ಬರುತ್ತೆ. ಮರಿದೇವರನ್ನ ಹದ್ದಿನ ರೂಪದಲ್ಲಿ ಹೋಯ್ತು. ಮಗುವಿಗೆ ಸಾಯೋ ವಯಸ್ಸಲ್ಲ ನಿಜ, ಆದ್ರೆ ಆ ಭಗವಂತನ ಇಚ್ಛೆ ಏನಿದೆಯೋ ಏನೋ ಯಾರಿಗ್ ಗೊತ್ತು ಸ್ವಾಮಿ. ಆಯಸ್ಸು ಅನ್ನೋದು ಬ್ರಹ್ಮನ ಮುಂದಿರೋ ಕೆರೆ ನೀರಿದ್ದ ಹಾಗೆ. ಕೆಲವರು ಅದನ್ನ ಬಂಡಿನಲ್ಲಿ ತುಂಬಿಕೊಂಡು ಬರ್ತಾರೆ, ಇನ್ ಕೆಲವರು ಬಿಂದಿಗೆನಲ್ಲಿ ತಗೊಂಡು ಬರ್ತಾರೆ, ಇನ್ ಕೆಲವರು ಬೊಗಸೆನಲ್ಲಿ ಹಿಡ್ಕೊಂಡು ಬಂದಿರ್ತಾರೆ. ಯಾರು ಕಮ್ಮಿ ತಂದಿರ್ತಾರೋ ಅವ್ರದ್ದು ಬೇಗ ಮುಗ್ದು ಹೋಗತ್ತೆ. ಮತ್ತೆ ಬೇಕು ಅಂದ್ರೆ ನಾವು ಅವನ ಹತ್ರನೇ ಹೋಗ್ಬೇಕಲ್ವಾ ಕಲ್ಯಾಣ ದೇವ? ಅವನು ಮುಂದೆ ಹೋಗಿದ್ದಾನೆ, ನಾವು ಹಿಂದೆ ಹೋಗ್ತೀವಿ, ಅಷ್ಟೇ ವ್ಯತ್ಯಾಸ. ಅಕ್ಕ, ಭಾವ, ಬೆಳಗ್ಗೆಯಿಂದ ಹೊಟ್ಟೆಗೊಂದನಿ ನೀರು ಕುಡ್ದಿಲ್ಲ. ದಯವಿಟ್ಟು ಸ್ವಲ್ಪ ಊಟ ಮಾಡಿ ಬನ್ನಿ. ನನ್ನ ಮಗ ಹೇಗಿದ್ದಾನೋ, ಎಷ್ಟು ಹಸ್ಕೊಂಡಿದ್ದಾನೋ. ಅವನಿಗಿಲ್ದಿರೋ ಊಟ ನನಗ್ ಬೇಡ, ನನಗ್ ಬೇಡ. ಹಾಗಂದ್ರೆ ಹೇಗಮ್ಮ? ಪುತ್ರ ಶೋಕಂ ನಿರಂತರಂ, ನಿಜ. ಎಷ್ಟೇ ಪ್ರೀತಿ ಇದ್ರೂ ಹೋದವ್ರ ಹಿಂದೆ ನಾವು ಹೋಗಕ್ಕಾಗಲ್ವಲ್ಲಮ್ಮ. ಆಯಸ್ಸಿರೋವರೆಗೂ ಬದುಕಲೇಬೇಕು, ಬದುಕಕ್ಕೋಸ್ಕರ ತಿನ್ಲೇಬೇಕು. ಅದೇ ಅಲ್ವೇನಮ್ಮ ನಿಸರ್ಗದ ನಿಯಮ. ನನ್ನ ಮಗನಿಗೆ ಇಲ್ದಿರೋ ಆಯಸ್ಸು ನನಗ್ ಬೇಡ ಅಪ್ಪಯ್ಯ. ನನ್ನ ಮಗನ್ ಕರ್ಕೊಂಡು ಹೋಗಿರೋ ಆ ಶಿವ ನನ್ನನ್ನು ಕರ್ಕೊಂಡು ಹೋಗ್ಲಿ. ಬದುಕಿರ್ಬೇಕಾದ್ರೆ ಅವನು ನನ್ನ ಜೊತೆಗೆ ಇರೋಕ್ ಬಿಡ್ಲಿಲ್ಲ. ಸತ್ಮೇಲಾದ್ರೂ ನಾನು ಅವನೊಂದು ಸೇರ್ಕೋತೀನಿ. ಬೇಡ ತಾಯಿ, ಬೇಡ, ಅಷ್ಟೊಂದು ಕಲ್ಲಾಗ್ಬೇಡ. ದಯವಿಟ್ಟು ದಯವಿಟ್ಟು ನಾನು ನಿಮ್ಮನ್ನ ಕೈ ಮುಗಿದು ಕೇಳ್ಕೊತಾ ಇದ್ದೀನಿ, ನನ್ನನ್ನು ಯಾರು ತಡಿಬೇಡಿ. ಆ ಶಿವ ಇರೋದೇ ನಿಜ ಆದ್ರೆ ನನ್ನ ಮಗನ ವಾಪಸ್ ತಂದೊಪ್ಪಿಸ್ಲಿ. ಇಲ್ಲ ಅಂದ್ರೆ ನನ್ನನ್ನು ಅವನ ಜೊತೆ ಕರ್ಕೊಂಡು ಹೋಗ್ಲಿ. ಇದೇ ನನ್ನ ನಿರ್ಧಾರ. ಇದಕ್ಕೆ ಆ ನನ್ನ ಶಿವನ್ ಮೇಲೆ ಆಣೆ. ಭಾವ, ಅಕ್ಕಂಗ್ ನೀವಾದ್ರೂ ಹೇಳಿ ಭಾವ. ಏನು ಅಂತ ಹೇಳಮ್ಮ? ಕರಳಲ್ಲಿ ತುಂಬಿಕೊಂಡಿರೋ ಸಂಕಟಕ್ಕೆ ಕೋಳಾಕು ಅಂತ ಹೇಳ? ಜೀವನೇ ಅಡ ಇಟ್ಟು ಪಡೆದ ಮಗು ಕಣ್ಣು ಮುಂದೆನೆ ಕರಗೋದ್ರು ನೀನು ಉಂಡು ತಿಂದು 100 ವರ್ಷ ಚೆನ್ನಾಗಿರೋ ಅಂತ ಹೇಳ? ಬೇಡ ಬೇಡ,
ನಮ್ಮ ಮಗನಿಗಿಲ್ದಿರೋ ಅನ್ನ ನಮಗೂ ಬೇಡ, ನಮ್ಮ ಮಗನಿಗಿಲ್ದಿರೋ ಆಯಸ್ಸು ನಮಗೆ ಖಂಡಿತ ಬೇಡ. ಅವಳ ನಿರ್ಧಾರನೇ ನನ್ನ ನಿರ್ಧಾರ ಕೂಡ. ಬೇಡ ಬಾವ, ಬೇಡ. ನಿಮ್ ಕಾಲ್ ಮುಗಿತೀನಿ, ಈ ತರ ನಿರ್ಧಾರ ತಗೋಬೇಡಿ ಬಾವ. ಹೌದು ಕಲ್ಯಾಣ ದೇವ, ಎಲ್ಲವನ್ನ ಬಲ್ಲವರು ನೀವು, ಶರಣ ಶ್ರೇಷ್ಠರು. ಆಯಸ್ಸು ಮುಗಿಯೋ ಮುಂಚೆ ಸಾವಿನ ನಿರ್ಧಾರ ಮಾಡೋದು ಸಮಂಜಸ ಅಲ್ಲ. ಇದು ಸರಿ ತಪ್ಪು ಚರ್ಚೆ ಮಾಡೋ ಸಮಯ ಅಲ್ಲ ಶರಣಪ್ಪನವರೇ. ದಯವಿಟ್ಟು ನಿಮ್ಮ ಕೈ ಮುಗಿತೀನಿ, ನಮ್ಮ ಪಾಡಿಗೆ ನಮ್ಮನ್ನ ಬಿಟ್ಬಿಡಿ. ಇದೊಂದು ಮಾತಾಡಿದ್ರು ನನ್ನ ಮೇಲೆ ಆಡೆ. ತೀವ್ರಗಾಮಿ, ಬಂದೆಯ? ಹೋದ ಕೆಲಸ ಆಗಲಿಲ್ಲ ಎಂದು ಮಾತ್ರ ಹೇಳಬೇಡ. ಪ್ರಭು, ನೀವು ಬಯಸಿದಂತೆ ನಿಮ್ಮ ಮೃತ್ಯು ಸ್ವರೂಪಿ ಬಾಲಕನು ನಮ್ಮ ಕೈಗೆ ಸಿಕ್ಕಿ ಬಿದ್ದಿದ್ದಾನೆ. ಸೆರೆ ಹಿಡಿದಿದ್ದೇವೆ ಪ್ರಭು. ಆದರೆ ಅವನಿನ್ನೂ ಪುಟ್ಟ ಬಾಲಕನು, ಹಾಲುಗಲ್ಲದ ಹಸುಳೆ. ಅವನನ್ನು ಕೊಲ್ಲುವುದೋ ಬೇಡವೋ ಎಂದು ಸಂಶಯವಾಯಿತು. ಅದಕ್ಕೆ ನಿಮ್ಮ ಅಪ್ಪಣೆ ಕೇಳಲು ಬಂದೆ. ಬದುಕುವುದಕ್ಕಾಗಿ ಕೊಲ್ಲುವುದು ನಿಸರ್ಗದ ನಿಯಮ. ಸಂಹರಿಸಿ ಬಿಡು ಅವನನ್ನು. ಅಪ್ಪಣೆ ಪ್ರಭು. ನಮಗಿನ್ನು ಭಯವಿಲ್ಲ, ಸಾವಿನ ಭಯವಿಲ್ಲ. ತಾವೆಲ್ಲ ಬಂದು ನಮ್ಮ ಮೇಲೆ ಇಷ್ಟೊಂದು ಕಾಳಜಿ ತೋರಿಸ್ತಾ ಇದ್ದೀರ. ನಿಮ್ಮ ಪ್ರೀತಿ ಋಣನ ನಾವು ಸತ್ರು ತೀರ್ಸೋಕ್ಕಾಗೋದಿಲ್ಲ. ಆಣೆ ಮಾಡಿ ನಮ್ಮೆಲ್ಲರೂ ನಾಲ್ಗೆ ಕಟ್ಟಾಕ್ಬಿಟ್ರಲ್ಲ ಕಲ್ಯಾಣ ದೇವ. ಶರಣರು ಸತ್ಪುರುಷರು ಆಗಿರುವ ನಿಮ್ಮಂತಹ ಮಹಾನುಭಾವರನ್ನು ಕಳೆದುಕೊಂಡ್ರೆ ನಮಗಿಂತ ದುರಾದೃಷ್ಟವಂತರು ಯಾರೂ ಇಲ್ಲ ಅಣ್ಣ. ಕಳ್ಕೊಳ್ಳೋಕ್ಕೂ ಉಳಿಸ್ಕೊಳ್ಳೋಕ್ಕೂ ನಾವೇನ್ ತಂದಿದ್ದೀವಿ ಚೌಡಯ್ಯನವರೇ? ಬರಿಗೈಯಲ್ಲಿ ಬಂದಿದ್ದೇವೆ, ಬರಿಗೈಯಲ್ಲೇ ಹೋಗ್ತೇವೆ. ಇರೋ 4 ದಿನ ನಾನು ನನ್ನದು ಸ್ನೇಹ ಸಂಬಂಧ ಇಲ್ಲ. ನಿಮ್ಮಗಳಲ್ಲಿ ನಂದೊಂದು ಕೋರಿಕೆ, ದಯವಿಟ್ಟು ನಡೆಸ್ಕೊಡ್ತೀರಾ? ಶಿವ ಶಿವ, ನಿಮ್ಮ ಮಾತನ್ನು ನಡೆಸ್ಕೊಡೋದಕ್ಕಿಂತ ಪುಣ್ಯದ ಕೆಲಸ ಏನಿದೆ ಸ್ವಾಮಿ? ನಮ್ಮ ಪ್ರಾಣ ಬೇಕಾದ್ರೆ ಕೊಡ್ತೀವಿ, ಅದೇನು ಅಂತ ಹೇಳಿ ಸ್ವಾಮಿ. ಈ ರೂಪದಲ್ಲಾದ್ರೂ ನಿಮ್ಮ ಸ್ನೇಹದ ಋಣನ ತೀರ್ಸ್ಕೋತೀವಿ. ಅದೇನು ಅಂತ ಹೇಳಿ ಕಲ್ಯಾಣ ದೇವ. ನಿಮಗೆ ಗೊತ್ತು, ನಮಗೆ ತಂದೆ ತಾಯಿ ಬಂಧು ಬಳಗ ಅಂತ ಯಾರೂ ಇಲ್ಲ. ಇಷ್ಟು ದಿನ ನೀವೇ ನಮ್ಮ ತಂದೆ ತಾಯಿ ಬಂಧು ಬಳಗ, ಅಣ್ಣ ತಮ್ಮ ಅಂತ ತಿಳ್ಕೊಂಡಿದ್ದೀವಿ. ಆ ಸಲಿಗೆಯಿಂದ ಕೇಳ್ತಾ ಇದ್ದೀನಿ, ದಯವಿಟ್ಟು ನಾವು ಉಪವಾಸದಿಂದ ಸತ್ರೆ ನಮ್ಮ ಶವನ ಅನಾಥ ಮಾಡಬೇಡಿ. ಅನಾಥ ಮಾಡಬೇಡಿ. ಶಿವ ಶಿವ, ನಿಮ್ಮ ಬಾಯಿಂದ ಈ ಮಾತು ಕೇಳಕ್ ಮುಂಚೆ ನಮ್ಮ ಪ್ರಾಣ ಹಾರಿ ಹೋಗಬಾರ್ದೆ. ನಮ್ಮ ಕರ್ಮಕ್ಕೆ ನೀವು ಯಾಕೆ ಕಣ್ಣೀರು ಹಾಕ್ತೀರಿ ಚೌಡಯ್ಯನವರೇ? ನಮ್ಮ ಪಾಲಿನ ಬುತ್ತಿ ನಾವೇ ಉಣ್ಬೇಕಲ್ವೇ?
ಸತ್ರೆ ನಮ್ಮ ಹೆಣನ ನೀವುಗಳೇ ಹೊರಬೇಕು ಅನ್ನೋದು ನನ್ನ ಆಸೆ. ಹಾಗೆ ಈ ರೇಣುಕ ನಮ್ಮ ಹೊಟ್ಟೆಲಿ ಹುಟ್ಟಿಲ್ಲ ಅಂದ್ರು ಮಗಳು ಅಂತ ಭಾವಿಸಿದೀವಿ. ದಯವಿಟ್ಟು ಇವಳು ನಮ್ಮ ಸಾವಿನ ನಂತರ ನಮ್ಮ ಉತ್ತರ ಕ್ರಿಯಾದಿಗಳನ್ನ ಇವಳೇ ನೋಡ್ಬೇಕು. ಅದೇ ನಮ್ಮ ಆಸೆ. ಬಾವ, ನಿಮ್ ಜೊತೆ ನಾನು ಉಪವಾಸ ಇದ್ದು ಸತ್ತೋಗ್ತೀನಿ ಬಾವ. ಶಿವ ಹಾಗೆಲ್ಲ ಮಾತಾಡ್ಬೇಡಮ್ಮ. ನೀನು 100 ಕಾಲ ಬಾಳಿ ಬದುಕಬೇಕಾದವಳು. ನಾವೆಲ್ಲಿದ್ರೂ ನಿನ್ನ ನೋಡ್ತೀವಿ. ಶರಣಪ್ಪನವರೇ, ಇವಳು ಎದೆ ಹತ್ರ ಬೆಳೆದಿದ್ದಾಳೆ, ಆದ್ರೆ ಮಗುವಿನಂತ ಮನಸ್ಸು. ದಯವಿಟ್ಟು ಇವಳು ಮನಸ್ಸಿಗೆ ಘಾಸಿ ಮಾಡಬೇಡಿ. ಇಂಥ ಗತಿ ಯಾರಿಗೂ ಕೊಡ್ಬೇಡ ಶಿವನೇ. ಹುಟ್ಟಿದ ಮಗ ತಂದೆ ತಾಯಿ ಸಂಸ್ಕಾರ ಮಾಡಿ ಸ್ವರ್ಗಕ್ಕೆ ಕಳಿಸೋದು ಧರ್ಮ. ಆದ್ರೆ ಸ್ವಂತ ಮಗನಿಂದಾನೆ ತಂದೆ ತಾಯಿ ಸಾಯೋ ಸ್ಥಿತಿ ಯಾರಿಗೂ ಬರಬಾರ್ದು. ಯಾರಿಗೂ ಬರಬಾರ್ದು. ಹರಿದು ಹೋದ ನೀರು, ಬೀಸಿ ಹೋದ ಗಾಳಿ, ಕಳೆದು ಹೋದ ಸಮಯಗಳ ಬಗ್ಗೆ ಚಿಂತೆ ಮಾಡಿ ಯಾವ ಪ್ರಯೋಜನವೂ ಇಲ್ಲ ಬೆದರೇನವ್ರೆ. ನಾವೆಲ್ಲರೂ ಆ ಕಾಲನ ಕಾಲಡಿಯ ಧೂಳು ಅಷ್ಟೇ. ನೀವೆಲ್ಲ ನನ್ನ ಮಾತು ನಡೆಸ್ಕೊಡ್ತೀನಿ ಅಂತ ಮಾತು ಕೊಟ್ರೆ ನಾವು ಇಷ್ಟು ಚಿಂತೆಯಿಂದ ಕಣ್ಮುಚ್ಕೊಡ್ತೀವಿ. ಏನ್ ಗುರುಗಳೇ, ಸೊಂಟಕ್ಕೆ ತಾಕತ್ ಕೊಡ್ತೀರಾಗಿದೆ. ದ್ರಾಬೆ ಮುಂಡೆದೆ ಕತ್ತೆ ತರ ವಯಸ್ಸಾಯ್ತೆ ಹೊರತು ಸಮಯ ಸಂದರ್ಭದ ಅರಿವೇ ಮೂಡ್ಲಿಲ್ಲ ನೋಡು. ನಾನು ಹಾಲು ಕುಡಿತಾ ಇರೋದು ಸೊಂಟದ ತಾಕತ್ತಿಗಲ್ಲ, ನನ್ನ ಮನಸ್ಸಿನ ಸಂತೋಷಕ್ಕೆ. ಸಂತೋಷನೇ? ಏನ್ ವಿಷಯ ಗುರುಗಳೇ? ನಿಮ್ಮ ಮಗನ್ ಊಟದಬ್ಬನೇ? ಇಲ್ಲ, ಅವನ ತಿಥಿ. ಹೌದಾ? ನಮಗ್ ಗೊತ್ತಾಗ್ಲಿಲ್ವಲ್ಲ ಗುರುಗಳೇ, ಅವನ್ ಯಾವ ಸತ್ತ? ಸತ್ತಿರೋದು ನನ್ನ ಮಗ ಅಲ್ಲ ಕಣೋ, ಆ ಎದುರು ಮನೆ ಉತ್ತರಾಜಿ ಮಗ. ಅವನ್ ಸತ್ತು ನಾಳೆಗೆ 3 ದಿನ ಆಗುತ್ತಲ್ಲ ಗುರುಗಳೇ? ಹೌದು ಕಣೋ, ಅಲ್ಲಿ ದುಃಖಕ್ಕೆ ಹಾಲು ತುಪ್ಪ, ಇಲ್ಲಿ ಸಂತೋಷಕ್ಕೆ ಹಾಲು ಕೊಣ ಬೆಪ್ಪ. ಅಲ್ಲ ಗುರುಗಳೇ, ಹಾಲು ತುಪ್ಪ ಬಿಟ್ರೆ ಸತ್ತೋರ್ ಎದ್ ಬಂದು ಕುಡಿತಾರ? ನಾಯಿನೋ ಕಾಗೆನೋ ಕುಡಿಯುತ್ತೆ ಅಂದ್ರೆ ನೀವು? ನಾಯಲ್ಲ ಕಣೋ, ಕಾಗೇನೆ. ಮಹಾಭಾರತದಲ್ಲಿ ದುರ್ಯೋಧನ ಒಂದು ಕಡೆ ಹೇಳ್ತಾನೆ, ಎತ್ತರವಾದ ಬೆಟ್ಟದ ಮೇಲೆ ನಿಂತು ಶತ್ರುಗಳನ್ನ ತಳ್ಳಿ ಅವರು ನರಳುತ್ತಾ ನರಳುತ್ತಾ ಉರುಳೋದನ್ನ ನೋಡಿ ಸಂತೋಷ ಪಡೋದ್ಕಿಂತ ಮಹದಾನಂದ ಜೀವನದಲ್ಲಿ ಯಾವುದಿದೆ ಅಂತ. ಅವನು ದುರ್ಯೋಧನ ಬೆಟ್ಟದ ಮೇಲೆ ನಿಂತು ಮಾತ್ರ ನೋಡ್ತಾನೆ, ಆದ್ರೆ ನಾನು ಶನಿಯ ವಾಹನ ಆಕಾಶದಲ್ಲಿ ಹಾರಾಡ್ತಾ ನೋಡ್ತೀನಿ. ಆಹಾ, ಎಂಥ ಮಾತು, ಎಂತಹ ಮಾತು! ಹಾಲು ತುಪ್ಪಕ್ಕೂ ನೀವು ಕುಡಿತಿರೋ ಹಾಲ್ಗೂ ಬಾಧಾರಾಣ ಸಂಬಂಧ ಇದೆ ಅಂತ ಇವಾಗ ಗೊತ್ತಾಯ್ತು. ನೆರೆ ಹೊರೆಯವರು ಅಂತಂದ್ರೆ ನಿಮ್ಮಂತಹ ಮಹಾನುಭಾವರು ಇರ್ಬೇಕು ಗುರುಗಳೇ. ನೀವು ಬೇಕಾದ್ರೆ ಹಾಲು ಕುಡಿರೋ, ನಿಮ್ಮನೆಗೆ ಹೋಗಿ. ಮಹಾಮಂತ್ರಿಗಳೇ, ಪ್ರಭು, ದಿನೇ ದಿನೇ ರಾಜ್ಯದ ಆದಾಯ ಕುಂಠಿತಗೊಳ್ಳುತ್ತಿದೆ, ಬೊಕ್ಕಸ ಬರಿದಾಗುತ್ತಿದೆ, ಆಡಳಿತದ ಮೇಲಿನ ಹಿಡಿತ ಸಡಿಲಗೊಳ್ಳುತ್ತಿದೆ ಎಂದು ದೂರುಗಳು ಬರುತ್ತಿದೆ.
ಇದರ ಬಗ್ಗೆ ನೀವು ಯಾವ ಕ್ರಮ ಕೈಗೊಂಡಿದ್ದೀರಿ ಮಂತ್ರಿಗಳೇ? ಆದಾಯ ಕುಂಠಿತವಾಗಿರುವುದು ನಿಜ ಪ್ರಭು. ಅದಕ್ಕೆ ಕಾರಣ ನಮ್ಮ ರಾಜ್ಯದಲ್ಲಿ ಆವರಿಸಿರುವ ಪ್ರಕೃತಿ ವಿಕೋಪ. ಒಂದು ಕಡೆ ಅತಿವೃಷ್ಟಿಯಾದರೆ ಮತ್ತೊಂದು ಕಡೆ ಅನಾವೃಷ್ಟಿ. ಒಂದು ಕಡೆ ಬೆಳೆದ ಬೆಳೆಗಳೇ ನಾಶವಾಗಿದ್ದರೆ ಮತ್ತೊಂದು ಕಡೆ ಬಿತ್ತನೆ ಕಾರ್ಯಗಳೇ ಪ್ರಾರಂಭಗೊಂಡಿಲ್ಲ ಪ್ರಭು. ಇದರಿಂದ ಕಂಗಾಲಾದ ರೈತರು ತೆರಿಗೆಯನ್ನು ಕಟ್ಟುತ್ತಿಲ್ಲ ಮಹಾಪ್ರಭು. ಕಂದಾಯ ಸಂದಾಯವಾಗುತ್ತಿಲ್ಲ ಎಂದು ನಿರ್ಲಕ್ಷ್ಯ ತೋರಿದರೆ ಆಡಳಿತ ನಡೆಸುವುದಾದರೂ ಹೇಗೆ? ಕರುಣೆಯನ್ನು ಬದಿಗಿಟ್ಟು ಕಂದಾಯವನ್ನು ಕಡ್ಡಾಯಗೊಳಿಸಿ ಆಸ್ತಿ ಪಾಸ್ತಿಗಳನ್ನು ಹರಾಜಾಕಿಯಾದರೂ ಸರಿ, ಕಂದಾಯ ವಸೂಲಿ ಮಾಡಿ. ಇದು ರಾಜಾಜ್ಞೆ. ಆದರೆ ಪ್ರಭು, ತಮ್ಮ ಚಿತ್ತ ಪ್ರಭು. ಮಹಾರಾಜರಿಗೆ ಪ್ರಣಾಮಗಳು. ಮಹಾರಾಣಿಯವರು ಒಂದು ಸಿಹಿ ಸುದ್ದಿ ತಲುಪಿಸಲು ಆಜ್ಞಾಪಿಸಿದ್ದಾರೆ. ಸಿಹಿ ಸುದ್ದಿ? ಏನಾ ಸಿಹಿ ಸುದ್ದಿ? ತಾವು ತಂದೆಯಾಗುತ್ತಿದ್ದೀರಿ ಎಂದು ತಿಳಿಸಲು ಹೇಳಿದರು. ಏನಂದೆ? ನಾನು ತಂದೆಯೇ? ಹೌದು ಮಹಾಪ್ರಭು. ಎಂತಹ ಸಿಹಿ ಸುದ್ದಿಯನ್ನು ಕೊಟ್ಟೆ. ಆನಂದ, ಮಹದಾನಂದ. ಇಂದುಮತೆ, ಈ ಬಾಲಕನನ್ನು ನೋಡುತ್ತಿದ್ದರೆ ಕನಿಕರವಾಗುತ್ತದೆ. ಪಾಪ, ಗೆಳೆಯರೊಂದಿಗೆ ಗಿಲ್ಲಿಯಾಡುವ ವಯಸ್ಸು. ಇವನನ್ನು ನಮ್ಮ ಶತ್ರು ಎಂದು ಒತ್ತು ತಂದಿದ್ದೇವಲ್ಲ. ನಮ್ಮ ಕರ್ತವ್ಯದ ಬಗ್ಗೆ ನಮಗೆ ಏಸಿಗೆಯಾಗುತ್ತದೆ. ಹೌದು, ಯಾವ ತಾಯಿ ಹೆತ್ತ ಮಗನು ಪಾಪ ಮಗನನ್ನು ಕಾಣದೆ ಅದೆಷ್ಟು ಸಂಕಟ ಪಡುತ್ತಿದ್ದಾರೋ. ಬಿಟ್ಟು ಬಿಡೋಣ ಎಂದರೆ ಸ್ವಾಮಿ ನಿಷ್ಠೆಯ ಪ್ರಶ್ನೆ, ಕೊಂದು ಬಿಡೋಣ ಎಂದರೆ ಆತ್ಮಸಾಕ್ಷಿಯ ಪ್ರಶ್ನೆ. ಛೆ, ನಮಗೊಳ್ಳೆ ಧರ್ಮ ಸಂಕಟವಾಯಿತಲ್ಲ. ಅದು ತೀವ್ರಗಾಮಿ ಬರುತ್ತಿದ್ದಾನೆ. ಬಿಟ್ಟು ಬಿಡಲು ಹೇಳಿರಬೇಕು. ತೀವ್ರಗಾಮಿ, ಪ್ರಭುಗಳು ಏನು ಹೇಳಿದರು? ಅನುಮಾನ ಬಂದವರನ್ನು ಉಳಿಸಲೇಬೇಡಿ ಎಂದರು. ಅಂದರೆ ಇವನನ್ನು ಕೊಂದು ಬಿಡಿ. ಇದು ರಾಜಾಜ್ಞೆ. ನಾನು ಈಗಲೇ ಹೊರಡುತ್ತೇನೆ.
ಇಂದುಮತಿ, ಸ್ವಾಮಿ. ನಾವು ಕೇಳಿದ ಸಮಾಚಾರ ನಿಜವೇ? ಹೌದು ಸ್ವಾಮಿ, ನೀವು ತಂದೆಯಾಗುತ್ತಿದ್ದೀರಿ. ತಂದೆ? ನಾವು ತಂದೆ ಆಗುತ್ತಿದ್ದೇವೆ? ಎಂತಹ ಸಿಹಿ ಸುದ್ದಿ ಹೇಳಿದೆ ದೇವಿ. ನಮ್ಮ ಮೈ ಮನ ರೋಮಾಂಚನಗೊಳ್ಳುತ್ತಿದೆ. ಈ ಮಾತನ್ನು ನಿನ್ನ ಬಾಯಿಂದ ಕೇಳಬೇಕೆಂದು ಅದೆಷ್ಟೋ ವರ್ಷಗಳಿಂದ ಕಾಯುತ್ತಿದ್ದೆ. ಈಗ ಕಾಲ ಕೂಡಿ ಬಂದಿದೆ. ಈ ಸಂತೋಷದ ಸಮಾಚಾರ ನೀಡಿದ ನಿನಗೆ ಯಾವ ಉಡುಗೊರೆ ಕೊಡಲಿ ಹೇಳು? ಈ ಅರಮನೆ ಬೇಕೆ? ಸಿಂಹಾಸನ ಬೇಕೆ? ಈ ಸಾಮ್ರಾಜ್ಯ ಬೇಕೆ? ಮುತ್ತು ರತ್ನ ವಜ್ರ ವೈಡೂರ್ಯ ಏನು ಬೇಕಾದರೂ ಕೇಳು, ನಾನು ಕೊಡಲು ಸಿದ್ಧನಿದ್ದೇನೆ. ಒಂದು ಹೆಣ್ಣಿಗೆ ಬೇಕಾಗಿರುವುದು ಸಿಂಹಾಸನ, ಸಾಮ್ರಾಜ್ಯ, ವಜ್ರ ವೈಡೂರ್ಯಗಳಲ್ಲ ಪ್ರಭು. ಮತ್ತೆ ಯಾರಿಗೂ ಬೆಲೆ ಕಟ್ಟಲಾಗದ ತಾಯ್ತನದ ಪಟ್ಟ, ಆ ಅಮೂಲ್ಯವಾದ ಒಡವೆಯನ್ನು ನೀವು ನನಗೆ ನೀಡಿದ್ದೀರಿ. ಇದಕ್ಕಿಂತ ಬೇರೆ ಭಾಗ್ಯ ಬೇಕೆ? ನಿಮ್ಮ ಪ್ರೀತಿ ಹೊಂದಿದ್ದರೆ ಸಾಕು ಪ್ರಭು. ಪ್ರೀತಿಗೇನು ಕೊರತೆ ಇಂದುಮತಿ? ಮಡದಿಯ ವಿಚಾರದಲ್ಲಿ ಈ ಶ್ರವಣನ ಅಂತರಂಗದೊಳಗೆ ಪ್ರೀತಿ ಎಂಬುದು ಎಂದು ಬತ್ತದ ಹೊರತೆ. ಇದು ನನ್ನ ಭಾಗ್ಯ ಪ್ರಭು. ಅಲ್ಪ ತೃಪ್ತೆ ನೀನು. ಹೂಗಳು ಬಿಡಿ ಬಿಡಿಯಾಗಿದ್ದರೇನು ಪ್ರಭು, ಅವುಗಳ ಸುವಾಸನೆ ಮುಖ್ಯವಲ್ಲವೇ? ನೀವು ಸದಾ ಹೀಗೆ ನಗುನಗುತ್ತಾ ಸಂತೋಷದಿಂದಿದ್ದರೆ ಅದೇ ನನಗೆ ಅಷ್ಟೈಶ್ವರ್ಯ ಪ್ರಭು. ಸಂತೋಷದಿಂದಿರಬೇಕೆಂದು ನಮಗೂ ಆಸೆ ಇರುವುದಿಲ್ಲವೇ ಇಂದುಮತಿ? ಆದರೆ ಏನು ಮಾಡುವುದು? ಸಿಂಹಾಸನದ ಮೇಲೆ ಕುಳಿತವನಿಗೆ ಧನದಾಹ, ಸಾಮ್ರಾಜ್ಯ ವಿಸ್ತರಣೆ ದಾಹ ಬೇಡವೆಂದರೂ ಹುಟ್ಟಿಕೊಳ್ಳುತ್ತದೆ. ಯುದ್ಧ ಅನಿವಾರ್ಯವಾಗುತ್ತದೆ. ನಿನಗಿದು ಅರ್ಥವಾಗುವುದಿಲ್ಲ ಇಂದುಮತಿ. ಅರ್ಥವಾಗುವುದು ಬೇಡ. ನೀನು ನಿಶ್ಚಿಂತೆಯಿಂದ ನಮ್ಮ ರಾಜ್ಯದ ಉತ್ತರಾಧಿಕಾರಿಯ ಬಗ್ಗೆ ಮಾತ್ರ ಗಮನ ಹರಿಸು. ಉತ್ತರಾಧಿಕಾರಿ ಎಂದರೆ ಗಂಡು ಮಗುವೇ ಬೇಕೆಂಬ ಬಯಕೆಯೇ ಸ್ವಾಮಿ ನಿಮಗೆ? ಸಹಜವಲ್ಲವೇ? ಪ್ರತಿಯೊಬ್ಬ ತಂದೆಯು ತನ್ನ ವಾರಸುದಾರನಾಗಿ ಪುತ್ರನನ್ನೇ ಬಯಸುತ್ತಾರೆ. ಅದರಲ್ಲೂ ನಾನು ಈ ಭೂಮಂಡಲದ ಚಕ್ರವರ್ತಿ. ಒಂದು ವೇಳೆ ಹೆಣ್ಣು ಮಗುವು ಜನಿಸಿದರೆ? ಚಿಂತಿಸಬೇಡ. ಗಂಡು ಮಗು ಜನಿಸಬೇಕು ಎನ್ನುವುದೇ ನಮ್ಮ ಇಚ್ಛೆ. ಜನಿಸುತ್ತದೆ ಅಷ್ಟೇ. ಜನಿಸಿದರೆ ನನಗೂ ಸಂತೋಷವೇ. ಆದರೂ ಹೆಣ್ಣು ಮಗುವು ಜನಿಸಬಹುದಲ್ಲವೇ? ಇಂದುಮತಿ, ಇಂದುಮತಿ, ಈ ಶ್ರವಣ ಬಯಸುತ್ತಿರುವುದು ಗಂಡು ಮಗುವನ್ನು, ಈ ರಾಜ್ಯದ ಉತ್ತರಾಧಿಕಾರಿಯನ್ನು. ಅದನ್ನು ಧಿಕ್ಕರಿಸಲು ಸೃಷ್ಟಿಕರ್ತ ಆ ಬ್ರಹ್ಮನಿಗೂ ಅಸಾಧ್ಯ. ಅನುಮಾನವಿದ್ದರೆ ಹೇಳು, ಈಗಿಂದೀಗಲೇ ಹೋಗಿ ಆ ಬ್ರಹ್ಮನಿಗೆ ಗಂಡು ಮಗುವೇ ಬೇಕು ಎಂದು ಆಜ್ಞೆ ಮಾಡಿ ಬರುತ್ತೇನೆ. ಸ್ವಾಮಿ, ಸ್ವಾಮಿ, ಇದೆಂಥ ಮಾತು? ಬ್ರಹ್ಮದೇವನಿಗೆ ಆಜ್ಞೆ ಮಾಡಿ ಬೇಕೆಂದ ಮಗುವನ್ನು ಪಡೆಯಲು ಸಾಧ್ಯವೇ? ಏಕೆ ಸಾಧ್ಯವಿಲ್ಲ? ಸಾವನ್ನು ಗೆದ್ದವನಿಗೆ ಹುಟ್ಟನ್ನು ನಿರ್ಧರಿಸುವ ಶಕ್ತಿ ಇಲ್ಲವೇ? ನಾವು ಆ ಶಿವನಿಂದ ಪಡೆದಿರುವ ವರದಂತೆ ದೇವತೆಗಳು ನಮ್ಮ ಆಜ್ಞಾನುವರ್ತಿಗಳು. ನಾವು ಹೇಳಿದಂತೆ ಕೇಳಲೇಬೇಕು. ಇಲ್ಲದಿದ್ದರೆ ಬೇಡಿ ಸ್ವಾಮಿ, ಬೇಡಿ. ಸೃಷ್ಟಿಗೆ ವಿರುದ್ಧವಾಗಿ ನಡೆಯುವುದು ನಮಗೆ ಶ್ರೇಯಸ್ಕರವಲ್ಲ. ನಮಗೆ ಶ್ರೇಯಸ್ಕರ. ನಮ್ಮ ನಡೆ ಅದನ್ನು ಬದಲಿಸುವುದು ಯಾರಿಂದಲೂ ಸಾಧ್ಯವಿಲ್ಲ. ನಾವು ಬಯಸಿದಂತೆ ಗಂಡು ಮಗು ಜನಿಸದಿದ್ದರೆ ಆ ಬ್ರಹ್ಮನನ್ನೇ ಹೆಡೆಮುರಿ ಕಟ್ಟಿ ಎಳೆದು ತರುತ್ತೇನೆ. ಇದು ನನ್ನ ಎಚ್ಚರಿಕೆ ಆ ಬ್ರಹ್ಮನಿಗೆ.
ಪ್ರಯೋಜನವಿಲ್ಲ ತಂತ್ರಾಕ್ಷ. ಕೊಂದು ಬಿಡು, ನಾವು ಹೋಗೋಣ. ಇಲ್ಲ ಇಲ್ಲ ಮಂತ್ರಾಕ್ಷ, ನನ್ನಿಂದ ಈ ಕೆಲಸ ಸಾಧ್ಯವಿಲ್ಲ. ಪಾಪ ಆ ಬಾಲಕನ ತುಟಿಯ ಮೇಲೆ ತಾಯಿಯ ಹಾಲು ಕುಡಿದ ಪಸೆಯನ್ನು ಆರಿದಂತಿಲ್ಲ. ಜಗತ್ತನ್ನೇ ಅಲ್ಲಾಡಿಸಬಲ್ಲ ನನ್ನ ತಂತ್ರಶಕ್ತಿಯನ್ನು ಯಕಶ್ಚಿತ್ ಈ ಬಾಲಕನ ಮೇಲೆ ಪ್ರಯೋಗಿಸುವುದೆಂದರೆ ಗುಬ್ಬಿಯ ಮೇಲೆ ಬ್ರಹ್ಮಾಸ್ತ್ರ ಪ್ರಯೋಗಿಸಿದಂತೆ. ಇವನನ್ನು ನೀನೇ ಮುಗಿಸಿಬಿಡು. ಅಸಂಭವ. ನನ್ನ ಮಂತ್ರಶಕ್ತಿಯಿಂದ ದೇವಾನು ದೇವತೆಗಳನ್ನೇ ಬಂಧಿಸಬಲ್ಲೆ. ಅಂತ ಅದ್ಭುತ ಶಕ್ತಿಯನ್ನು ಇಂಥ ಪುಟ್ಟ ಬಾಲಕನ ಮೇಲೆ ಪ್ರಯೋಗಿಸಿದರೆ ನನ್ನ ಸಾಮರ್ಥ್ಯಕ್ಕೆ ಅಪಕೀರ್ತಿ. ಇದು ನನ್ನಿಂದಾಗದು, ನೀನೇ ಪ್ರಯೋಗಿಸು. ಅಂದರೆ ನಿನ್ನ ಮಂತ್ರಶಕ್ತಿಯನ್ನು ಪ್ರಯೋಗಿಸಿದರೆ ನಿನಗೆ ಅಪಖ್ಯಾತಿ ಬರುತ್ತದೆ, ನನ್ನ ತಂತ್ರಶಕ್ತಿಯನ್ನು ಪ್ರಯೋಗಿಸಿದರೆ ನನಗೆ ಅಪಕೀರ್ತಿ ಬರುವುದಿಲ್ಲವೇ? ನೀನು ಶ್ರೇಷ್ಠ, ನಾನು ಕನಿಷ್ಠ ಎಂಬ ಧೋರಣೆ ನಿನ್ನ ಮಾತಿನಲ್ಲಿ ವ್ಯಕ್ತವಾಗುತ್ತಿದೆ. ಹೌದು, ನಿನ್ನ ತಾಂತ್ರಿಕ ಶಕ್ತಿಗಿಂತ ನನ್ನ ಮಂತ್ರಶಕ್ತಿಯೇ ಯಾವಾಗಲೂ ಶ್ರೇಷ್ಠ. ಇದು ನಿನ್ನ ಅಹಂಕಾರ. ನಿನಗಿಂತ ನಾನೇ ಶ್ರೇಷ್ಠ. ಸಾಧ್ಯವಿಲ್ಲ. ನಿನಗಿಂತಲೂ ನಾನೇ ಶ್ರೇಷ್ಠ. ಅದನ್ನು ಎಲ್ಲಿ ಬೇಕಾದರೂ ಸಾಬೀತುಪಡಿಸಬಲ್ಲೆ. ಹೇ, ನನ್ನ ಮೇಲೆ ಪ್ರಹಾರ ಮಾಡುತ್ತಿದ್ದೀಯಾ? ನಿನಗೆಲ್ಲೋ ಭ್ರಮೆ. ನಾನೇಕೆ ನಿನ್ನ ಮೇಲೆ ಪ್ರಹಾರ ಮಾಡಲಿ? ಈಗ ತಾನೇ ಪ್ರಹಾರ ಮಾಡಿ ಸುಳ್ಳು ಹೇಳುತ್ತಿರುವೆಯಾ? ಸುಳ್ಳು ಹೇಳುತ್ತಿರುವವನು ನೀನು. ಸುಮ್ಮನೆ ಕಾಲು ಕೆರೆದು ಜಗಳಕ್ಕೆ ಬರಬೇಡ. ಹೇಯ್! ನಾನು ನಿನ್ನ ಮೇಲೆ ಪ್ರಹಾರ ಮಾಡಿಲ್ಲವೆಂದ ಮೇಲೆ ನನ್ನ ಮೇಲೆ ಪ್ರಹಾರ ಮಾಡುತ್ತೀಯಾ? ನಾನು ಯಾವಾಗ ನಿನ್ನ ಮೇಲೆ ಪ್ರಹಾರ ಮಾಡಿದೆ? ಇಷ್ಟೊತ್ತು ನಾನು ನಿನ್ನ ಮೇಲೆ ಪ್ರಹಾರ ಮಾಡಿದೆ ಎಂದು ಸುಳ್ಳು ಹೇಳುತ್ತಿದ್ದೆ. ಈಗ ನೀನು ಪ್ರಹಾರ ಮಾಡಿಯೂ ಮಾಡಿಲ್ಲ ಎಂದು ಸುಳ್ಳು ಹೇಳುತ್ತಿರುವೆಯಾ? ಏ ತಂತ್ರಾಕ್ಷ, ನಿನ್ನ ತಲೆ ಕೆಟ್ಟಿದೆಯೇನೋ? ನಾನು ನಿನಗೆ ಹೊಡೆದಿಲ್ಲ. ಎಲ್ಲವೋ ನೀಚ, ಈಗಲಾದರೂ ಒಪ್ಪಿಕೋ, ನೀನೇ ಹೊಡೆದಿದ್ದೆಂದು. ಇಲ್ಲ ಇಲ್ಲ, ನಾನು ನಿನಗೆ ಮೂರ್ಖ, ಗೆಳೆಯನೆಂದು ಸುಮ್ಮನಿದ್ದರೆ ನನಗೆ ಹೊಡೆಯುತ್ತಿದ್ದೀಯಾ? ಇಲ್ಲ, ನಾನು ಹೊಡೆದಿಲ್ಲ. ನಿಜ, ನಾನು ಹೊಡೆದಿ. ಇಲ್ಲ, ಯಾರು ನನ್ನ ಬಲವಂತವಾಗಿ ಓಡಿಸುತ್ತಿದ್ದಾರೆ. ನೋಡು ನೋಡು, ನನ್ನ ಕೈ ನನ್ನ ಮಾತೇ ಕೇಳುತ್ತಿಲ್ಲ. ಹೌದು, ಇಲ್ಲಿ ಬೇರೆ ಯಾವುದೋ ಶಕ್ತಿಯ ಕೈವಾಡವಿದೆ. ಯಾರದು? ಯಾವುದದು? ಮಹಾರಾಣಿ, ಮಹಾರಾಣಿ, ಏಕೆ ಮಹಾರಾಣಿ
ಮನಸ್ಸನ್ನು ಚಕ್ರವರ್ತಿಗಳ ಬಳಿಗೆ ಬಿಟ್ಟು ಬಂದಿರೇನು? ಚಕ್ರವರ್ತಿಗಳ ಅರ್ಧಾಂಗಿ ಎಂದ ಮೇಲೆ ಅರ್ಧ ಮನಸ್ಸು ಅಲ್ಲೇ ಇರಬೇಕಲ್ಲವೇ? ಓಹೋ, ಅರ್ಧ ಅಲ್ಲಿರುವಾಗ ಇಲ್ಲಿರುವ ಇನ್ನರ್ಧ ಮನಸ್ಸಿನಲ್ಲಿ ಸಂತೋಷ ತುಂಬಿರಬೇಕಲ್ಲವೇ? ದುಗುಡ ತುಂಬಿದೆಯಲ್ಲ, ಅದಕ್ಕೆ ಕಾರಣ? ಚಕ್ರವರ್ತಿಗಳ ಆಸೆ ಈಡೇರುತ್ತದೋ ಇಲ್ಲವೋ ಎಂಬುದೇ ಅದಕ್ಕೆ ಕಾರಣ. ಅದೆಂತಹ ಆಸೆ ಕೇಳಬಹುದೇ? ಈ ಸಾಮ್ರಾಜ್ಯಕ್ಕೆ ಹುಟ್ಟುವ ಉತ್ತರಾಧಿಕಾರಿ ಗಂಡಾಗಲೇಬೇಕೆಂಬ ಮಹದಾಸೆ. ಅಂದರೆ ನೀವು ತಾಯಿ ಆಗುತ್ತಿದ್ದೀರಾ ಮಹಾರಾಣಿ? ಆಹಾ, ಎಂತಹ ಸಿಹಿ ಸುದ್ದಿ, ಎಂತಹ ಸಿಹಿ ಸುದ್ದಿ! ಆ ಸಿಹಿ ಎಲ್ಲಿ ಕಹಿಯಾಗುತ್ತದೋ ಎಂಬ ತಳಮಳ ಹಿಮವತಿ. ಯಾಕೆ ಮಹಾರಾಣಿ, ಅಂಥದ್ದೇನಾಯಿತು? ಪುತ್ರರತ್ನವೇ ಜನಿಸುವುದು ಎಂಬ ನಿರೀಕ್ಷೆಯಲ್ಲಿ ದೊರೆ ಇದ್ದಾರೆ. ಆದರೆ ಹುಟ್ಟುವ ಮಗು ಹೆಣ್ಣಾದರೆ ಅವರು ಸಹಿಸುವುದಿಲ್ಲ. ಹೆಣ್ಣಾಗಲಿ ಗಂಡಾಗಲಿ ನಿಮ್ಮ ವಂಶದ ಕುಡಿಯೇ ಅಲ್ಲವೇ ಮಹಾರಾಣಿ? ಎಷ್ಟೇ ಆದರೂ ನಿಮ್ಮ ಪತಿ ಅಮರತ್ವದ ವರ ಪಡೆದವರು, ಅವರಿಗೇಕೆ ಉತ್ತರಾಧಿಕಾರಿಯ ಚಿಂತೆ? ಇಲ್ಲಿ ಪ್ರಶ್ನೆಗೆ ಜಾಗವಿಲ್ಲ ಹಿಮವತಿ. ಗಂಡು ಮಗು ಬೇಕೆನ್ನುವುದು ಅವರ ಬಯಕೆ, ಅದು ಈಡೇರಬೇಕು ಅಷ್ಟೇ. ಏಕೆ ಹಿಮವತಿ, ಎಲ್ಲರೂ ಗಂಡು ಮಗುವೇ ಬೇಕೆಂದು ಹಂಬಲಿಸುತ್ತಾರೆ? ಹೆಣ್ಣು ಕೀಳೇನು? ಸಾಮ್ರಾಜ್ಯವನ್ನು ಮುನ್ನಡೆಸಲು ಹೆಣ್ಣಿನಿಂದ ಸಾಧ್ಯವಿಲ್ಲವೇನು? ಪ್ರಶ್ನೆಗೆ ಜಾಗ ಇಲ್ಲ ಎಂದು ನೀವೇ ಹೇಳಿದಿರಿ. ಈಗ ನಿಮ್ಮ ಮನಸ್ಸಿನಲ್ಲೇ ಪ್ರಶ್ನೆ ಬಂತೆ. ಗಂಡಿಗೆ ಮಾತ್ರ ವಂಶೋದ್ಧಾರಕ ಎಂಬ ಪಟ್ಟ ನೀಡಿರುವುದರಿಂದ ಈ ತೊಡಕು ಮಹಾರಾಣಿ. ಹೆಣ್ಣಿಲ್ಲದೆ ವಂಶೋದ್ಧಾರಕ ಹುಟ್ಟುವುದಾದರೂ ಹೇಗೆ? ಸರಿಯಾಗಿ ಹೇಳಿದಿರಿ ಮಹಾರಾಣಿ. ಹೆಣ್ಣು ಸೃಷ್ಟಿಗೆ ಮೂಲ. ಈ ಸತ್ಯವನ್ನು ಅರ್ಥ ಮಾಡಿಕೊಳ್ಳಲಾಗದವರು ಹೆಣ್ಣನ್ನು ಕೀಳಾಗಿ ನೋಡುತ್ತಾರೆ. ಛೇ, ಚಕ್ರವರ್ತಿಗಳು ನನ್ನನ್ನು ಎಂದಿಗೂ ಕೀಳಾಗಿ ಕಂಡಿಲ್ಲ. ತಪ್ಪು ತಿಳಿಯಬೇಡಿ ಮಹಾರಾಣಿ, ನಾನು ಚಕ್ರವರ್ತಿಗಳ ಬಗ್ಗೆ ತಪ್ಪಾಗಿ ಹೇಳುತ್ತಿಲ್ಲ. ಇದು ಕಲಿಗಾಲ ಮಹಾರಾಣಿ. ಪರಿಸ್ಥಿತಿ ಹೀಗೆ ಮುಂದುವರೆದರೆ ಮುಂದೊಂದು ದಿನ ಎಲ್ಲರ ಮನೆಯಲ್ಲೂ ಗಂಡು ಸಂತಾನವೇ ಕಾಣಸಿಗಬಹುದು. ವಂಶೋದ್ಧಾರಕನನ್ನು ಹಡೆಯುವ ಹೆಣ್ಣೇ ಸಿಗದಿರಬಹುದು. ಇದೇನು ಹೇಳುತ್ತಿರುವೆ ಹಿಮಾವತಿ? ಹೀಗೆಲ್ಲ ಆಗುವುದಕ್ಕೆ ಸಾಧ್ಯವೇ? ಎಲ್ಲರೂ ಗಂಡು ಸಂತಾನದ ವ್ಯಾಮೋಹಕ್ಕೆ ಬಿದ್ದರೆ ಸಾಧ್ಯವಾದರೂ ಆಗಬಹುದು ಮಹಾರಾಣಿ. ಅದು ಹಾಗಿರಲಿ ಮಹಾರಾಣಿ, ನಿಮಗೆ ಯಾವ ಸಂತಾನ ಭಾಗ್ಯವಿದೆ ನೋಡೋಣವೇ? ನಿಮ್ಮ ಹಸ್ತ ನೀಡಿ. ಮಹಾರಾಣಿ, ನಿಮಗೆ ಹುಟ್ಟಲಿರುವ ಮಗು ಪುರುಷ ಸಿಂಹ. ನಿನಗೆ ರೇಖೆಗಳನ್ನು ಓದಲು ಬರುವುದೇ? ಓದದಿದ್ದರೂ ರೇಖೆಗಳ ಬರಹ ತಿಳಿಯುವ ವಿದ್ಯೆ ತಕ್ಕ ಮಟ್ಟಿಗೆ ಕಲಿತಿದ್ದೇನೆ. ಶಿವನ ಅನುಗ್ರಹ, ನಿಮಗೆ ಪುತ್ರೋತ್ಸವ ಖಚಿತ. ಚಿಂತಿಸಬೇಡಿ ಮಹಾರಾಣಿ. ಅವರು ನಾನು ಪೂಜಿಸುತ್ತಿದ್ದ ಶಿವಲಿಂಗವನ್ನೇ ಕಿತ್ತೆಸೆದರು. ಹೀಗಿರುವಾಗ ನಮ್ಮ ಸಂತಾನಕ್ಕೆ ಶಿವನ ಅನುಗ್ರಹವೇ? ಗ್ರಹಣಕ್ಕೂ ಅವನೇ ಕಾರಣ, ಸಂಕ್ರಮಣಕ್ಕೂ ಅವನೇ ಕಾರಣ. ಒಬ್ಬರ ಮೇಲಿನ ಆಗ್ರಹ ಮತ್ತೊಬ್ಬರ ಮೇಲೆ ಬೀರುವ ಶಿವನ ಅನುಗ್ರಹಕ್ಕೆ ತಡೆಯಾಗುವುದಿಲ್ಲ ಮಹಾರಾಣಿ. ನೀನು ಹೇಳಿದ್ದು ಅರ್ಥವಾಗುತ್ತಿಲ್ಲ ಹಿಮಾವತಿ. ಮುಂದೆ ಎಲ್ಲವೂ ಅರ್ಥವಾಗುತ್ತದೆ ಮಹಾರಾಣಿ. ಈಗ ಅದರ ಬಗ್ಗೆ ಯೋಚಿಸಿ ಮನಸ್ಸು ಹಾಳು ಮಾಡಿಕೊಳ್ಳಬೇಡಿ. ಆಗುವುದು ಆಗಿಯೇ ತೀರುತ್ತದೆ. ಅವರವರ ಕರ್ಮಫಲ ಎಂಬುದು ಇದ್ದೇ ಇರುತ್ತದೆ. ಈ ಸಂತೋಷದ ಸಮಯದಲ್ಲಿ ನಿಮ್ಮ ಮನಸ್ಸು ಹಗುರವಾಗಿರಬೇಕು. ನಿಶ್ಚಿಂತೆಯಿಂದ ಇರಿ ಮಹಾರಾಣಿ. ಆಗುವುದೆಲ್ಲ ಒಳಿತೇ ಆಗಲಿದೆ.
ಮಹಾದೇವ. ತುಂಬಾ ಹೊತ್ತಾಯ್ತಾ ಬಂದು? ಇಲ್ಲ ಅಣ್ಣ, ಈಗ ತಾನೇ ಬಂದ್ವಿ. ಬೆಂಕಿ ತಾನು ಬೇಯೋದಲ್ದೆ ತನ್ನ ಸುತ್ತ ಇರೋದನ್ನೆಲ್ಲ ಸುಡ ಹಾಗೆ ನಮ್ಮ ದುರಾದೃಷ್ಟ ನಿಮಗೂ ತೊಂದರೆ ಕೊಡ್ತಾ ಇದೆ. ಛೇ, ಏನು ಮಾತು ಅಂತ ಆಡ್ತೀರ ಅಣ್ಣ. ತಾವು ಬೆಂಕಿ ಅಲ್ಲ ಅಣ್ಣ, ಬೆಳಕು. ನಿಮ್ ಜೊತೆ ಇರೋದೇ ನಮ್ಮ ಪುಣ್ಯ. ಕಷ್ಟ ಕಾಲದಲ್ಲಿ ಆಗದೆ ಇರೋ ಸಂಬಂಧ ಇದ್ರೆಷ್ಟು ಸತ್ರೆಷ್ಟು. ಮದುವೆಗೆ ಕರೆದ್ರೆ ಮಾತ್ರ ಹೋಗ್ಬೇಕು, ಸಾವಿಗೆ ಕರಿದೇ ಇದ್ರೂ ಹೋಗ್ಬೇಕು. ಅದೇ ಅಲ್ವಿ ಮನುಷ್ಯತ್ವ. ನಾವು ಆ ಸಾವಿಗೋಸ್ಕರನೇ ಕಾಯ್ತಾ ಇದ್ದೀವಿ. ಮಗ ಹೋಗಿ 3 ದಿನ ಆಯ್ತು. ಅನ್ನ ನೀರು ಬಿಟ್ಟು ಕಾಯ್ತಾ ಇದ್ದೀವಿ. ಉಸಿರು ನಿಂತು ಹೋಗಿದ್ರೆ ಇಷ್ಟೊತ್ತಿಗೆ ನಮ್ಮ ಸಂಸ್ಕಾರ ಆಗೋಗಿರುತ್ತೆ. ಆದರೆ ಚಿರಾಯು ಸಾವಿಗೂ ನಮ್ಮನ್ನ ಕಂಡ್ರೆ ತಿರಸ್ಕಾರ. ಅದಕ್ಕೆ ಹತ್ರ ಬರದೆ ಸತಾಯಿಸ್ತಾ ಇದೆ. ಛೇ, ಎಂಥ ಮಾತಾಡ್ತೀರ ಅಣ್ಣ. ಆ ಭಗವಂತ ನಿಮಗೆ ಆಯಸ್ಸು ಆರೋಗ್ಯ ಕೊಡ್ಲಿ. ನಿಮ್ಮ ನಿರ್ಧಾರ ಬದಲಾಗಿ 100 ಕಾಲ ನಮ್ಮ ಜೊತೆಗೆ ಬಾಳ್ಬೇಕು ಅನ್ನೋದೇ ನಮ್ಮ ಆಸೆ ಅಣ್ಣ. ಆದರೆ ಎಲ್ಲವೂ ನಮ್ಮ ಆಸೆಯಂತೆ ನಡೆಯೋದಿಲ್ವಲ್ಲ. ಹುಟ್ಟಿಗೆ ಮಾಡೋ ಸಂಭ್ರಮಗಳು ಎಷ್ಟು ಮುಖ್ಯನೋ, ಸಾವಿಗೆ ತೀರಿಸೋ ಸಂಸ್ಕಾರನೂ ಅಷ್ಟೇ ಮುಖ್ಯ. ಆ ರಾಕ್ಷಸ ಹದ್ದು ನಮ್ಮ ಮರಿದೇವನ್ನ ಉಳಿಸಿಲ್ಲ ಅನ್ನೋದು ಅಂದ್ರೆ ಆ ರಾಕ್ಷಸ ಹದ್ದು ನಮ್ಮ ಮರಿದೇವನ್ನ ಜೀವಂತವಾಗಿ ಉಳಿಸಿಲ್ಲ ಅನ್ನೋದೇ. ಒಳ್ಳೆ ಸಾವತ್ತು ಬರಲಿಲ್ಲ. ಸಂಸ್ಕಾರನಾದ್ರೂ ಸಂಪ್ರದಾಯವಾಗಿ. ಶಾಸ್ತ್ರದ ಪ್ರಕಾರ 3ನೇ ದಿನಕ್ಕೆ ಹಾಲು ತುಪ್ಪ. ತಾವು ಒಪ್ಪೋದಾದ್ರೆ